ನೋ ಬಡಿ ಅಂಡರ್ಸ್ಟ್ಯಾಂಡ್ಸ್ ಮೀ. ನನ್ನ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾವಾಗಲೂ ಇದನ್ನು ಕೇಳಿಸ್ಕೊತಾ ಇರ್ತೀವಲ್ವಾ? ನಾವು ಹೇಳ್ತಾ ಇರ್ತೀವಿ, ಬಟ್ ಯಾರು ಏನು ಅರ್ಥ ಮಾಡ್ಕೋಬೇಕು? ನಿಮ್ಮನ್ನು ನೀವು ಯಾವತ್ತಾರು ಕೇಳ್ಕೊಂಡಿದ್ದೀರಾ? ವಾಟ್ ಡು ಯು ವಾಂಟ್ ಹಿಯರ್? ನಿಮಗೆ ಜಸ್ಟ್ ಒಬ್ಬರು ಬಂದ್ಬಿಟ್ಟು, ಇಲ್ಲ, ಯು ಆರ್ ರೈಟ್, ಯು ಆರ್ ನಾಟ್ ರಾಂಗ್, ನೀನು ಸ್ಟ್ರಾಂಗ್ ಇದೆಯಾ, ನಿನ್ನ ಕೈಲಾಗುತ್ತೆ, ಫೇಸ್ ಮಾಡು, ದಿಸ್ ಇಸ್ ನಥಿಂಗ್, ಯು ಆರ್ ಬ್ರೇವ್, ಇದಿಷ್ಟ ತಾನೇ ಕೇಳಿಸ್ಕೋಬೇಕು. ಅದನ್ನು ನಿಮ್ಮನ್ನು ನೀವೇ ಹೇಳ್ಕೊಬೋದಲ್ವಾ? ಬೇರೆಯವರಿಂದ ವ್ಯಾಲಿಡೇಷನ್ ವೆಯ್ಟ್ ಮಾಡಿಕೊಂಡು ನಾವು ಬೇರೆಯವ್ರ ಬಾಯಿಂದ ಕೇಳೋವರೆಗೂ ನಾವು ಇದರಿಂದ ಆಚೆ ಬರೋಕ್ಕಾಗಲ್ಲ, ಮೈಂಡ್ಸೆಟ್ ಚೇಂಜ್ ಆಗಲ್ಲ. ಇದೇ ಪ್ರಾಬ್ಲಮ್ಮು. ಸೊ ಈಗ ಫ್ರೆಂಡೋ, ಸಿಬ್ಲಿಂಗೋ, ಕಲೀಗೋ ಬಂದ್ಬಿಟ್ಟು, ಹೌದು ನನಗೆ ಅರ್ಥ ಆಗುತ್ತೆ, ನನಗೆ ಗೊತ್ತು ನಿನ್ನ ನೋವು ಏನು ಅಂತ, ಇದನ್ನು ಹೇಳಿದ ತಕ್ಷಣ ಪ್ರಾಬ್ಲಮ್ ಏನಾದ್ರು ಸಾಲ್ವ್ ಆಗುತ್ತಾ? ಅದನ್ನು ನಾವೇ ಸಾಲ್ವ್ ಮಾಡಬೇಕು. ಸೊ ಇಟ್ಸ್ ಬೆಟರ್ ವ್ಯಾಲಿಡೇಟ್ ಯೋರ್ ಸೆಲ್ಫ್ ಆ್ಯಂಡ್ ಟ್ರಸ್ಟ್ ಯೋರ್ ಸೆಲ್ಫ್. ಸ್ಟಾರ್ಟ್ ಬಿಲೀವಿಂಗ್ ಇನ್ ದ ಸ್ಟ್ರೆಂತ್ಸ್ ಯು ಹ್ಯಾವ್. ನಿಮ್ಮೊಳಗಡೆ ಇರೋ ಶಕ್ತಿಗಳು, ನಿಮ್ಮೊಳಗಡೆ ಇರೋ ಪೊಟೆನ್ಷಿಯಲ್ ನಿಮಗೆ ಗೊತ್ತಿಲ್ಲ. ನೀವು ಅದನ್ನು ಐಡೆಂಟಿಫೈ ಮಾಡಬೇಕು. ಬಿಕಾಸ್ ಇಲ್ಲಿವರೆಗೂ ಬಂದಿದೆ, ಇಲ್ಲಿವರೆಗೂ ಬರೋವರೆಗೂ ಜರ್ನಿ ಈಸಿಯಾಗಿತ್ತಾ? ಇಲ್ಲ. ಯು ಹ್ಯಾವ್ ಕಮ್ ದಿಸ್ ಲಾಂಗ್. ಸೊ ಅದನ್ನು ಬಿಟ್ಟು, ಅಯ್ಯೋ ನನಗೆ ಯಾಕೆ ಈ ಥರ ಆಗ್ತಾ ಇದೆ, ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಮಾತಾಡೋದು, ಬೇರೆಯವ್ರ ಹತ್ರ ಸಿಂಪತಿ ತಗೊಳ್ಳೋದು, ಇದನ್ನೆಲ್ಲ ಬಿಟ್ಟು ವಿ ಹ್ಯಾವ್ ಟು ಡೆವಲಪ್ ಬೀಯಿಂಗ್ ಎ ಸ್ಟ್ರಾಂಗ್ ಇಂಡಿವಿಜುವಲ್. ಎಲ್ಲರಲ್ಲೂ ಆ ಶಕ್ತಿ ಇರುತ್ತೆ. ಆ ದೇವರು ಕಷ್ಟ ಕೊಡ್ತಾ ಇದ್ದಾನೆ ಅಂದರೆ ಕಷ್ಟನ ತಗೊಳ್ಳೋಷ್ಟು ಶಕ್ತಿನೂ ಕೊಟ್ಟಿರ್ತಾನೆ. ಸೊ ಲುಕ್ ಇನ್ ಟು ಯೋರ್ ಸೆಲ್ಫ್, ಬಿಲ್ಡ್ ದಟ್ ಇನ್ನರ್ ಸ್ಟ್ರೆಂತ್ ಟು ಫೇಸ್ ಲೈಫ್. ಲೈಫ್ ವಿಲ್ ನೆವರ್ ಬಿ ಪರ್ಫೆಕ್ಟ್, ಬಿಕಾಸ್ ಲೈಫ್ ಈಸ್ ನೆವರ್ ಈಸಿ. ಇಷ್ಟು ದಿನ ನನಗೆ ಕಷ್ಟ ನೋಡಿದ್ದಾಗಿದೆ, ಇನ್ನು ಮುಂದೆ ಕಷ್ಟ ಬರಲ್ಲ ಅಂತ ಏನೂ ಗ್ಯಾರಂಟಿ ಇಲ್ಲ. ಬಟ್ ಟ್ರಸ್ಟ್ ಮೀ, ಲೈಫ್ ಈಸ್ ವರ್ತ್ ಲಿವಿಂಗ್ ಇಟ್. ವಾಟ್ ಆರ್ ಯೋರ್ ಥಾಟ್ಸ್? ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್.